ಕೋಟಿ ಮೌಲ್ಯದ ಸೈಟ್ಗಳನ್ನ ಮೂಡಾ ಸೈಟ್ಗಳನ್ನ ಜಸ್ಟ್ 3,000ಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿನ್ನೆ ನಾವು ಬ್ರೇಕ್ ಮಾಡಿದ್ವಿ. ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಲ್ಡರ್ ಮಂಜುನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಆರೋಪಗಳಿಗೂ ಉತ್ತರ ಕೊಟ್ಟಿದ್ದಾರೆ ಅವರು. ಡೀಟೇಲ್ಸ್ ಬರ್ತಾ ಇದೆ ನೋಡಿ. ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಬಿಲ್ಡರ್ ಮಂಜುನಾಥ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೆಲ ಸೆಲೆಕ್ಟಿವ್ ಆರೋಪಗಳ ಬಗ್ಗೆ ಮಾತ್ರ ಅವರು ಮಾತಾಡಿದ್ದಾರೆ. 5 ದಿನದಲ್ಲಿ 23 ಸೈಟ್ ಪಡೆದ ವಿಚಾರದ ಬಗ್ಗೆ ಮಂಜುನಾಥ್ ಅವರು ಸ್ಪಷ್ಟೀಕರಣ. ಪ್ರಾಧಿಕಾರಕ್ಕೆ ನಾನು ಕಟ್ಟಿರೋದು 3,000 ಹಣ ಏನಿದೆ ಅದು ಸಾಂಕೇತಿಕವಾದ ಮೊತ್ತ, ಅಂದ್ರೆ ನಾಮಿನಲ್ ಫೀಸ್ ಅದು ಅಂತ ಅಂತಿದ್ದಾರೆ ಅವರು. ನಾನು GPA ಮಾಡ್ಕೊಂಡಿದ್ದ ಜಮೀನಿನಲ್ಲಿ ಬಡಾವಣೆಯನ್ನು ಮಾಡಿದ್ದೆ. ಅದರಲ್ಲಿ ಒಳಚರಂಡಿಗೆ ಬಹಳಷ್ಟು ಜಮೀನನ್ನ ಮೂಡಾ ಬಳಸ್ಕೊಂಡಿತ್ತು. ಕೋರ್ಟ್ ಆದೇಶದಂತೆ ಪರಿಹಾರವಾಗಿ ಸೈಟ್ ಅನ್ನು ಪಡೆದಿದ್ದೀನಿ. ದಟ್ಟಗಳಲ್ಲಿ ನಾವು ಭೂಮಿಯನ್ನ ಕಳ್ಕೊಂಡಿದ್ವಿ. ಅದಕ್ಕೆ ವಿಜಯನಗರದ 4ನೇ ಹಂತದಲ್ಲಿ ಸೈಟ್ ಅನ್ನ ಕೊಡಲಾಗಿದೆ. ಆ ಭೂಮಿಗೆ ಪ್ರಾಧಿಕಾರದ 23 ಸೈಟ್ ಪರಿಹಾರವಾಗಿ ಕೊಡಲಾಗಿದೆ ಅಂತ ತಮ್ಮ ಮೇಲಿನ ಆರೋಪಗಳ ಬಗ್ಗೆ, ಕೆಲ ಆರೋಪಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ವಕೀಲ ರವಿಕುಮಾರ್ ಅವರು ಇಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳ ಸಮೇತ ಪ್ರಧಾನಿ ಕಚೇರಿಗೆ ಹೋಗಿದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಈಗ ಕ್ಲಾರಿಫಿಕೇಶನ್ ಅನ್ನ ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಅವರು ಇಡಿ ಕರೆಸ್ಕೊಂಡಿದೆಯಲ್ಲ, ಬುಲಾವ್ ಕೊಟ್ಟಿತ್ತಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ದಾರಾ ಅಂತ ನಾವು ಆ ಕ್ಲಾರಿಫಿಕೇಶನ್ ನೋಡಿದಾಗ ಹುಡುಕ್ದಾಗ ಸಿಕ್ಕಿಲ್ಲ. ಬಟ್ ನಿನ್ನೆ ಮಾಡಿದಂತಹ ಸುದ್ದಿಗೆ ಸಂಬಂಧಪಟ್ಟಂತೆ ಮಾತ್ರ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅವ್ರ ಪ್ರಕಾರ, ಅವ್ರ ವರ್ಷನ್ ಪ್ರಕಾರ ನ್ಯಾಯಬದ್ಧವಾಗಿ ನನಗೆ ಸೈಟ್ಗಳು ಸಿಕ್ಕಿದೆ. ಇನ್ಫ್ಯಾಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ 50%ಗೂ ಹೆಚ್ಚು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ನಮಗೆ ಸಿಕ್ಕಿದ್ದು ಪರಿಹಾರದ ರೂಪದಲ್ಲಿ 38%ನಷ್ಟು ಸೈಟ್ಗಳು, ಅದಕ್ಕೆ ನಾಮಿನಲ್ ಫೀ ಕಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ನೆನ್ನೆ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಇವರಿಗೆ ಸೈಟು ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಕೊಡಬೇಕಂದ್ರೆ ಇವರೆಲ್ಲಾದ್ರೂ ಭೂಮಿಯನ್ನು ಕಳ್ಕೊಂಡಿರ್ಬೇಕಲ್ವಾ ಅಂತ. ಅವ್ರು ಹೇಳ್ತಾ ಇರೋದು ದಟ್ಟಗಳಲ್ಲಿ ನಾವು ಭೂಮಿಯನ್ನು ಕಳ್ಕೊಂಡಿದ್ವಿ ಅಂತ. ಯಾವಾಗ, ಏನು, ಆ ಡಾಕ್ಯುಮೆಂಟ್ನ ಅಥೆಂಟಿಸಿಟಿ ಏನು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. KP ನಾಗರಾಜ್, ಹಲವು ಆರೋಪಗಳು ಇವ್ರ ಬಗ್ಗೆ ಕೇಳಿ ಬಂದಿತ್ತು, ಇಡಿ ಬುಲಾವ್ ಕೊಟ್ಟಿತ್ತು. ಬಟ್ ನಿನ್ನೆ ಕೇವಲ 3,000 ಸೈಟು ಮತ್ತು ಪರಿಹಾರದ ರೂಪಕ್ಕೆ ಸೆಲೆಕ್ಟಿವ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಮತ್ತು ಸ್ಪಷ್ಟನೆ ಕೊಡಬೇಕಾದ್ರೆ ಡಾಕ್ಯುಮೆಂಟ್ ಬಗ್ಗೆ ಏನಾದರೂ ಮಾತಾಡಿದ್ದಾರ ಅವರು? ಈ ದಟ್ಟಗಳಲ್ಲಿ ನೀವು ಯಾವಾಗ ಭೂಮಿಯನ್ನು ಕಳ್ಕೊಂಡ್ರು, ಯಾರ ಹೆಸರಲ್ಲಿತ್ತು, ಅದನ್ನೆಲ್ಲ ಹೇಳಿದ್ದಾರೆ ಅವರು? ಜಸ್ಟ್ 1 ಪೇಜ್ ಸ್ಪಷ್ಟನೆ ಸಿಕ್ಕಿದೆಯಾ ಇಲ್ಲಿ? ಮಮತಾ, ಕೇವಲ ನಿನ್ನೆಯ ಸುದ್ದಿಗೆ ಸಂಬಂಧಪಟ್ಟಂತೆ ಅಷ್ಟೇ ಈ ಸ್ಪಷ್ಟೀಕರಣವನ್ನು ಬಿಲ್ಡರ್ ಮಂಜುನಾಥ್ ನೀಡಿರುವಂಥದ್ದು. ಉಳಿದಂತೆ ಇಡಿಯ ದಾಳಿ ಇರ್ಬೋದು, ಇಡಿಯ ಬೇರೆ ಬೇರೆ ವಿಚಾರಗಳಿರ್ಬೋದು, ಯಾವುದಕ್ಕೂ ಕೂಡ ಸ್ಪಷ್ಟೀಕರಣವನ್ನು ನೀಡಿಲ್ಲ. ಭಾಳ ಕ್ಲಾರಿಟಿ ನಿನ್ನೆಗೆ ಸಂಬಂಧಪಟ್ಟಂತೆ. ಜೊತೆಗೆ ಏನು ಕಾರ್ತಿಕ್ ಬಡಾವಣೆಯ ವಿಚಾರದಲ್ಲಿ ಅವರು ಏನು ಜಮೀನನ್ನು ಕಳೆದುಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಅವರು ಕ್ಲಾರಿಟಿಯಾಗಿ ಅವರ ವರ್ಷನಲ್ಲಿ ಹೇಳ್ತಾ ಇರುವಂಥದ್ದು, ನಮಗೆ ಆ ಬಡಾವಣೆಯ ನಿರ್ಮಾಣ ಸಂದರ್ಭದಲ್ಲಿ ನಮಗೆ 58%ನಷ್ಟು ನಮಗೆ ಸೈಟ್ ಬರಬೇಕಾಗಿತ್ತು. ಅಂದರೆ ಅದನ್ನು ಈಲ್ಡ್ ಅಂತಾರೆ, ಅಂದರೆ ಈ ಭಾಷೆಯಲ್ಲಿ ಈಲ್ಡ್ ಅಂತಾರೆ. ಆ ಈಲ್ಡ್ ಬರಬೇಕಾಗಿತ್ತು. ಆದರೆ ಅಷ್ಟು ನಮಗೆ ಬರದೆ ಕೇವಲ 38%ನಷ್ಟು ಮಾತ್ರ ಈಲ್ಡ್ ಬಂತು. ಉಳಿದಂಥ ಜಾಗದಲ್ಲಿ ಒಳಚರಂಡಿಯನ್ನು ಮಾಡುವಂತಹ ಕೆಲಸಕ್ಕೆ ಪ್ರಾಧಿಕಾರದವರು ಜಮೀನನ್ನು ತಗೊಂಡಿದ್ರು. ಹಾಗಾಗಿ ಪ್ರೋತ್ಸಾಹದಾಯಕವಾದಂತಹ ಯೋಜನೆಯ ಅಡಿಯಲ್ಲಿ ನಮಗೆ ಆ 23 ಸೈಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೇವಲ ನಿನ್ನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಕೊಡ್ತಾ ಇರುವಂತಹ, ಬಿಲ್ಡರ್ ಮಂಜುನಾಥ್ ಅವರು ಕೊಡ್ತಾ ಇರುವಂತಹ ಒಂದು ಕ್ಲಾರಿಫಿಕೇಶನ್. ಅದರ ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ 3,000 ರೂಪಾಯಿ ಅನ್ನುವಂಥದ್ದು ಕೇವಲ ಅದೊಂದು ಒಂದು ಪ್ರೊಸೀಜರ್ ಅಷ್ಟೇ. 3,000 ರೂಪಾಯಿಗೆ ನಾವು ಅದನ್ನು ಪರ್ಚೇಸನ್ನು ನಾನು ಮಾಡಿಲ್ಲ. ಯಾಕೆಂದರೆ ಆ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ಒಂದು ನಿವೇಶನವನ್ನು ಪ್ರಾಧಿಕಾರದಿಂದ ಪಡ್ಕೋಬೇಕಾದ್ರೆ ಅಷ್ಟೊಂದು ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಅದನ್ನು ಕಟ್ಟಿದ್ದೇನೆ ಹೊರತು ಅದರ ವ್ಯಾಲ್ಯೂ 3,000 ರೂಪಾಯಿ ಅಂತಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದಂಥ ಒಂದು ಕ್ಲಾರಿಫಿಕೇಷನನ್ನು ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕೇವಲ ಮಂಜುನಾಥ್ ಹೇಳ್ತಾ ಇರುವಂತಹದ್ದು ನಿನ್ನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕ್ಲಾರಿಫಿಕೇಶನ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೋರ್ಟ್ ಆರ್ಡರ್ಸ್ ಮತ್ತು ಜೊತೆಗೆ ಅವ್ರಿಗೆ ಆ GPAಗೆ ಬಂದಂತಹ ದಾಖಲೆಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಮಮತಾ, ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹೆಂಗಿದ್ರು ಎನ್ಕ್ವೈರಿ ನಡೀತಾ ಇದೆಯಲ್ಲ, ನೋಡೋಣ. ಅವ್ರಿಗೆ ಅನುಮಾನಗಳು ಬಂದಾಗ ಮತ್ತೊಂದು ಸರ್ತಿ ಇವರಿಂದ ಉತ್ತರವನ್ನು ಪಡ್ಕೋತಾರೆ.